ದೆಹಲಿಯಿಂದ ಪ್ರಮೋದ್ ಶಾಸ್ತ್ರಿ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ನಮ್ಮ ಪ್ರತಿನಿಧಿ ಹರೀಶ್ ಕೂಡ ನಮ್ಮ ಜೊತೆಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಬಿಜೆಪಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ ವಿಧಾನಸೌಧದ ಮುಂಭಾಗದಲ್ಲಿ. ಅದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡಲಿಕ್ಕೆ ಕಿರಣ್ ಹನಿಯಡ್ಕ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಬನ್ನಿ, ನಾನು ಹರೀಶ್ ಅವ್ರನ್ನ ಮಾತಾಡಿಸ್ತೀನಿ. ಹರೀಶ್ ಅವ್ರ ಜೊತೆಗೆ ಕಾಂಗ್ರೆಸ್ ನಾಯಕರು ಕೂಡ ಇದ್ದಾರೆ. ಹರೀಶ್, ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ? ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಇದ್ರಿ, ನೀವು ರಾಮಲಿಂಗಾರೆಡ್ಡಿ ಅವರ ಜೊತೆಗೆ ಇದ್ದೀರಿ. ಏನು ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಅವರು? ರಂಗನಾಥ್, ಇಡೀ ಭಾರತದ ರಾಜಕೀಯ ಇತಿಹಾಸದಲ್ಲಿ ಇಡೀ ಒಂದು ಸರ್ಕಾರ ಬಂದು ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತಹದ್ದು ಇದೇ ಮೊದಲಿಗೆ ಅಂತ ಅನ್ಸುತ್ತೆ. ಇಡೀ ದೆಹಲಿಯಲ್ಲಿ ಸರ್ಕಾರ ಬಂದು ಪ್ರತಿಭಟನೆಯನ್ನ ಮಾಡ್ತಿದೆ. ಅದು ಕೇಂದ್ರ ಸರ್ಕಾರದ ವಿರುದ್ಧ ಬರ ಪರಿಹಾರವನ್ನ ಕೊಡ್ತಿಲ್ಲ, ಮತ್ತೆ GST ತೆರಿಗೆಗೆ ಸರಿಯಾದ ಪಾಲನ್ನ ಕೊಡ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಕರ್ನಾಟಕ ಸರ್ಕಾರದ ಪ್ರತಿನಿಧಿಗಳು ಇವತ್ತು ದೆಹಲಿಯಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಮುಖ್ಯವಾಗಿ ನಮ್ಮ ಜೊತೆ ಇದ್ದಾರೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು. ಸರ್, ಇವತ್ತು ಇಡೀ ಕರ್ನಾಟಕ ಸರ್ಕಾರ ದೆಹಲಿಗೆ ಬಂದಿದೆ, ಕೇಂದ್ರ ಸರ್ಕಾರದ ವಿರುದ್ಧ ಒಂದು ಸಮರವನ್ನೇ ಸಾರಿದ್ದಾರೆ. ಈ ಒಂದು ಹೋರಾಟ ಫಲಪ್ರದ ಆಗುತ್ತಾ ಅನ್ನುವಂಥದ್ದು? ಕೇಂದ್ರ ಸರ್ಕಾರಕ್ಕೆ ಕಣ್ಣು ಕಿವಿ. ಶಿವರಾಮ್ ಎರೆಹುಳ ಗೊಬ್ಬರ ಬಿಸ್ನೆಸ್ ಮಾಡಿ ತಿಂಗಳಿಗೆ 2.5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇದ್ದಿದ್ರೆ ಇಷ್ಟೊತ್ತಿಗೆ ನಾವು ಅಂದರೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳು ಎಲ್ಲ ಪ್ರಧಾನಮಂತ್ರಿಗಳಿಗೆ ಬಂದು ಬರಗಾಲದಲ್ಲಿ ಎಷ್ಟು ತಾಲೂಕು ಬರ ಅಂತ ಘೋಷಣೆ ಆಗಿದೆ, ಮತ್ತು ನಮ್ಮ ರಾಜ್ಯ ಸರ್ಕಾರಕ್ಕೆ ಏನು GST ಮುಖಾಂತರ ಅನ್ಯಾಯ ಆಗ್ತಾ ಇದೆ, ನಮ್ಮ ಅನುಪಾತ ನಮಗೇನು ಕೊಡಬೇಕು ಅದೆಲ್ಲ ಕಡಿಮೆ ಆಗಿದೆ, ಸರ್ ಮಾಡಿ ಅಂತೆಲ್ಲ ಕೇಳಿದ್ದಾರೆ. ಕಿವಿ ಇದ್ದಿದ್ರೆ ಇದನ್ನು ಇಷ್ಟೊತ್ತಿಗೆ ಸರ್ ಮಾಡಿರೋರು. ಸರ್, ಈಗ ಗ್ಯಾರಂಟಿಗಳನ್ನು ಕೊಟ್ಟು ರಾಜ್ಯದ ಬೊಕ್ಕಸ ಖಾಲಿಯಾಗಿದೆ, ಅದನ್ನ ಮರೆಮಾಚಲಿಕ್ಕೋಸ್ಕರ ದೆಹಲಿಗೆ ಬಂದು ಒಂದು ಪೊಲಿಟಿಕಲ್ ಸ್ಟಂಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು ಅನ್ನುವಂಥ ನಿಟ್ಟಿನಲ್ಲಿ BJP ಆರೋಪ ಮಾಡ್ತಾ ಇದೆ. BJPಯವರು ಹೇಳ್ತಾರೆ ನಮ್ಮ ಗ್ಯಾರಂಟಿಗಳಿಗೂ ಇದಕ್ಕೂ ಯಾವ ಸಂಬಂಧನೇ ಇಲ್ಲ. ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದಿಂದ 4.5 ಲಕ್ಷ ಕೋಟಿ ಕೇಂದ್ರ ಸರ್ಕಾರಕ್ಕೆ ಟ್ಯಾಕ್ಸ್ ಮುಖಾಂತರ ಬರುತ್ತೋ ಇಲ್ವೋ? ಬರುತ್ತೆ. ನಮ್ಗೆ ಯಾಕೆ ಬರೀ 55,000 ಕೊಡ್ತೀರಾ ವಾಪಸ್ಸು? ಆಮೇಲೆ 236 ತಾಲೂಕಲ್ಲಿ ಬರ 223 ತಾಲೂಕು ಘೋಷಣೆ ಆಗಿದೆ. ಸೆಂಟ್ರಲ್ ಗೌರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರನೇ ಘೋಷಣೆ ಆಗಿರೋದು. ಯಾಕೆ ಹಣ ಬಿಡುಗಡೆ ಮಾಡ್ತಿಲ್ಲ? BJPಯವರು ಬರಕ್ಕೆ ಹಣ ಬಿಡುಗಡೆ ಮಾಡಿಲ್ಲ ಅಂತ ಇದುವರೆಗೂ ಕೂಡ ಒಬ್ಬರು ಮಾತಾಡಿಲ್ಲ. 4.5 ಲಕ್ಷ ಕೋಟಿನಲ್ಲಿ ನಮ್ಗೆ ಬರೀ 50,000 ಕೊಡ್ತಾ ಇದ್ದಾರೆ. ಕಡಿಮೆ ಆಯಿತು ಅಂತ ಅವ್ರು ಕೇಳೋದಿಲ್ಲ. ಯಾಕಂದರೆ ಅವರಿಗೆ ಅಧಿಕಾರ ಬೇಕು. ಪಾರ್ಲಿಮೆಂಟ್ ಮೆಂಬರ್ ಆಗಿರಬೇಕು, ಇಲ್ಲಿ ಸಚಿವರಾಗಿರಬೇಕು, ರಾಜ್ಯಸಭಾ ಸದಸ್ಯರಾಗಬೇಕು, ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರಬೇಕು ಅನ್ನೋದು ಬಿಟ್ಟರೆ, ಆಮೇಲೆ ದಿಲ್ಲಿ ದೊರೆಗಳ ಆಶೀರ್ವಾದ ಇರಬೇಕು. ಅವ್ರ ವಿರುದ್ಧ ಮಾತಾಡೋಕ್ಕೆ ಇವರಿಗೆ ತಾಕತ್ತಿಲ್ಲ. ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ, ನಾವು ಯಾವುದೇ ರೀತಿ ಅನ್ಯಾಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಣಕಾಸು ಆಯೋಗ ಏನು ಶಿಫಾರಸ್ ಮಾಡುತ್ತೆ ಆ ಶಿಫಾರಸ್ಸಿನ ಅನ್ವಯ ನಾವು ಹಣಕಾಸನ್ನು ಬಿಡುಗಡೆ ಮಾಡ್ತೀವಿ, ತಾರತಮ್ಯ ಮಾಡುವಂಥ ಪ್ರಶ್ನೆ ಇಲ್ಲ ಅನ್ನುವಂಥದ್ದು ಅವ್ರು ಹೇಳ್ತಾರೆ. ಲೋಕಸಭೆಯಲ್ಲಿ ಇದು ಹೇಳಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ರಾಜ್ಯದಿಂದ ರಾಜ್ಯಸಭೆಗೆ ಬಂದಿದ್ದಾರೆ. ಅವ್ರಿಗೆ ಕಿಂಚಿತ್ತು ಕಾಳಜಿ ಇಲ್ಲ. ಆಮೇಲೆ ಫೈನಾನ್ಸ್ ಕಮಿಷನ್ ಅವರು ಹೇಳಿದಾಗ ನಾವು ಮಾಡ್ತೀವಿ ಅಂತಾರೆ. ಫೈನಾನ್ಸ್ ಕಮಿಷನ್ ಎಲ್ಲಿದೆ? ಯಾವ ದೇಶದಲ್ಲಿದೆ? ಅಮೇರಿಕಾದಲ್ಲಿದೆಯಾ? ಇಲ್ಲ ರಷ್ಯಾದಲ್ಲಿದೆಯಾ? ಇಲ್ಲ ಇನ್ಯಾವುದಾನ ದೇಶದಲ್ಲಿದೆಯಾ? ಪ್ರಧಾನಮಂತ್ರಿಗಳ ಕಂಟ್ರೋಲಲ್ಲಿ ತಾನೇ ಫೈನಾನ್ಸ್ ಕಮಿಷನ್ ಇರೋದು. ಅದನ್ನು ಸರ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ವಾ? ಇವರು ಫೈನಾನ್ಸ್ ಮಿನಿಸ್ಟರು, ಇವ್ರ ಕೆಳಗಡೆ ತಾನೇ ಫೈನಾನ್ಸ್ ಕಮಿಷನ್ ಬರೋದು. ಅಥವಾ ನಮ್ಮ ದೇಶ ಕಾನೂನು ವ್ಯಾಪ್ತಿಯಲ್ಲಿ ತಾನೇ ಫೈನಾನ್ಸ್ ಕಮಿಷನ್ ಬರೋದು. ಹಾರಿಕೆ ಉತ್ತರ ಕೊಡ್ತಾರೆ. ಇಂಥವರೆಲ್ಲ ನಮ್ಮ ದೇಶದ ವಿತ್ತ ಸಚಿವರಾಗಿರ್ತಕ್ಕಂಥದ್ದು ನಮ್ಮ ದೇಶದ ದುರಾದೃಷ್ಟ. ಈಗ ಚುನಾವಣೆ ಹೊಸದಲ್ಲಿ ರಾಮ ಮಂದಿರ ಆಗಿರ್ಬೋದು, ಈ ವಿಷಯ ಆಗಿರ್ಬೋದು, ಮತ್ತು DK ಸುರೇಶ್ ಅವರು ಕೊಟ್ಟಂಥ ಹೇಳಿಕೆ ಆಗಿರ್ಬೋದು, ಇವನ್ನೆಲ್ಲವನ್ನ ಮರೆಮಾಚಲಿಕ್ಕೆ ಈ ಥರದೊಂದು ಪ್ರೊಟೆಸ್ಟನ್ನು ಮಾಡಲಾಗ್ತಿದೆ. ಈಗ ನಮಗೆ ಅನ್ಯಾಯ ಆಗ್ತಾ ಇದೆ, ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. BJPಯವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಗೊತ್ತಿದ್ದರೂ ಕೂಡ ಅವರು ತುಟಿ ಪಿಟಿಕ್ ಅಂತಲ್ಲ. ಯಾಕಂದರೆ ಅವರು ಜಿ ಹುಜೂರ್ ಸಂಸ್ಕೃತಿ. ದೆಹಲಿನಲ್ಲಿ 25 ಜನ MP ಗಳಿದಾರಲ್ಲ, ಮತ್ತು ನಮ್ಮ ರಾಜ್ಯದ BJP ನಾಯಕರುಗಳಿದಾರಲ್ಲ, ಯಾರಾದರೂ ಬಂದು ಇದುವರೆಗೂ ಬರಗಾಲಕ್ಕೆ ಹಣ ಬಿಡುಗಡೆ ಮಾಡಿ ಅಂತ ಒಂದೇ ಒಂದು ಮಾತು ಎಲ್ಲೂ ಹೇಳಲ್ಲ ಅವರು. ನಮ್ಮ ರಾಜ್ಯಕ್ಕೆ ಈ ಅನುದಾನ ಫೈನಾನ್ಸ್ ಕಮಿಷನ್ ಅವರು ಕಡಿಮೆ ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ಬರಲಿಲ್ಲ, ಅವ್ರ ಭಾವನೆ ಬರಲಿಲ್ಲ ಅವ್ರಿಗೆ. ಅವ್ರಿಗೇನಿಲ್ಲ, ಜಿ ಹುಜೂರ್ ಸಂಸ್ಕೃತಿ ಅವ್ರದ್ದು, BJPಯವ್ರದ್ದು. ಇಲ್ಲಿ ಸುಮ್ಮನೆ ನರೇಂದ್ರ ಮೋದಿಯವ್ರ ಮುಂದೆ ನಿಂತು ಮಾತಾಡೋದು ತಾಕತ್ತೇ ಇಲ್ಲ ಅವರಿಗೆ.
ಸುಮ್ಮನೆ ತಿರುಪ್ತಿಗೆ ಹೋಗಿ ದೇವ್ರಿಗೆ ನಮಸ್ಕಾರ ಹಾಕ್ಕೊಂಡು ಹೋಗ್ತಾರೆ ದೂರದಿಂದ, ಆ ರೀತಿ ಅಷ್ಟೇ ಈ ಎಂ ಪಿಗಳೆಲ್ಲ ಆ ಲೋಕಸಭೆಯಲ್ಲಿ ದೂರದಲ್ಲಿ ನರೇಂದ್ರ ಮೋದಿ ಅವರು ಹೋಗ್ತಾ ಇದ್ದಾರೆ, ನಮಸ್ಕಾರ ಹಾಕ್ಕೊಂಡು ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟು ಬೆಂಗಳೂರಲ್ಲಿ ಬಂದು ಏನೋ ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತಾರೆ ಅಷ್ಟೇ. ಓಕೆ ಸರ್, ಥ್ಯಾಂಕ್ ಯು ಸರ್. ರಂಗನಾಥ್, ಇದು ರಾಮಲಿಂಗಾರೆಡ್ಡಿ ಅವರು ಹೇಳ್ತಿರುವಂಥದ್ದು. ಎಲ್ಲ ಸಚಿವರುಗಳು ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಂತರ್ ಮಂತರ್ಗೆ ತೆರಳ್ತಾರೆ, ಅಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ. ಬರೀ ಸಚಿವರಂತಲೇ ಅಲ್ಲ, CM DCM ಸೇರಿದಂತೆ ಎಲ್ಲ ಶಾಸಕರುಗಳು, ವಿಧಾನ ಪರಿಷತ್ ಸದಸ್ಯರುಗಳು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ವೇದಿಕೆ ಕೂಡ ಸಿದ್ಧ ಆಗಿರುವಂತದ್ದು. ರಂಗನಾಥ್ ಸರಿ, ಶೋಲ್ಡ್ ಮಾಡಿ ಮತ್ತೆ ಮಾತಾಡ್ತಾನೆ.